ಟಿಪ್ಪು ಸುಲ್ತಾನ್ 1751–1799 ಇತಿಹಾಸದಲ್ಲಿ ಶೌರ್ಯ, ಆಡಳಿತ ಕೌಶಲ್ಯ ಮತ್ತು ಬ್ರಿಟಿಷರ ವಿರುದ್ಧ ನಿರ್ಭಯ ಹೋರಾಟಕ್ಕಾಗಿ ಪ್ರಸಿದ್ಧನಾದ ಶಕ್ತಿಶಾಲಿ ರಾಜನಾಗಿದ್ದರು. ಅವರು ಮೈಸೂರು ಸಾಮ್ರಾಜ್ಯದ 4ನೇ ಮತ್ತು ಕೊನೆಯ ಸಿಂಹಾಸನಾಧಿಪತಿಯಾಗಿದ್ದು, ತಮ್ಮ ತಾತ್ವಿಕತೆ, ಪ್ರಗತಿಪರ ಆಡಳಿತ ಹಾಗೂ ತಂತ್ರಜ್ಞಾನದ ಪ್ರೋತ್ಸಾಹದ ಮೂಲಕ ಒಬ್ಬ ಪ್ರಗತಿಪರ ನಾಯಕರಾಗಿದ್ದರು. ಟಿಪ್ಪು ಸುಲ್ತಾನ್ ತಮ್ಮ ತಂದೆ ಹೈದರ್ ಅಲಿ ಅವರ ರಾಜಕೀಯ ಬುದ್ಧಿಮತ್ತೆ ಮತ್ತು ಯುದ್ಧ ತಂತ್ರಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಮೈಸೂರು ಸಾಮ್ರಾಜ್ಯವನ್ನು ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ರಮುಖ ಶಕ್ತಿಯನ್ನಾಗಿ ರೂಪಿಸಿದರು. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನು ರಕ್ಷಿಸಲು ಪ್ರಾಣಪಣವಾಗಿ ಹೋರಾಡಿದರು. ಆದರೆ ಅವರು ತಮ್ಮ ಕೊನೆಯ ಉಸಿರಿಗೆ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ವೀರಮರಣ ಹೊಂದಿದರು. ಟಿಪ್ಪು ಸುಲ್ತಾನ್ ತನ್ನ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನು ಉತ್ತೇಜಿಸಿದರು. ಟಿಪ್ಪು ಪ್ರಗತಿಪರ ಆರ್ಥಿಕ ನೀತಿಯ ಮೂಲಕ ಮೈಸೂರು ಸಾಮ್ರಾಜ್ಯವನ್ನು ವಾಣಿಜ್ಯದಲ್ಲಿ ಪ್ರಮುಖ ಕೇಂದ್ರವನ್ನಾಗಿ ಮಾಡಿದರು. ಟಿಪ್ಪು ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದರು. ಕ್ಷಿಪಣಿಗಳನ್ನು ಸೈನ್ಯದಲ್ಲಿ ಬಳಸಿದ ಪ್ರಥಮ ಭಾರತೀಯನಾಗಿದ್ದರು. ಟಿಪ್ಪು ಸುಲ್ತಾನ್ ಕೈಗಾರಿಕೆಯನ್ನು ಉತ್ತೇಜಿಸಿ ವಸ್ತ್ರೋದ್ಯಮ, ಲೋಹೋದ್ಯಮ ಮತ್ತು ಕೈಮಗ್ಗ ಉದ್ಯಮಗಳಿಗೆ ಬೆಂಬಲ ನೀಡಿದರು. ಟಿಪ್ಪು ನೌಕಾಪಡೆಯ ಪ್ರಾಮುಖ್ಯತೆಯನ್ನು ಅರಿತು ತಮ್ಮ ಸರ್ಕಾರದ ಅವಧಿಯಲ್ಲಿ ಹಲವಾರು ನೌಕೆಗಳನ್ನು ನಿರ್ಮಿಸಿದರು. ಟಿಪ್ಪು ಸುಲ್ತಾನ್ ತಮ್ಮ ಆಡಳಿತದಲ್ಲಿ ಬ್ರಿಟಿಷರ ವಿರುದ್ಧ 4 ಪ್ರಮುಖ ಯುದ್ಧಗಳಲ್ಲಿ ಪಾಲ್ಗೊಂಡರು. ಹೈದರ್ ಅಲಿ ನೇತೃತ್ವದಲ್ಲಿ ಟಿಪ್ಪು ಬ್ರಿಟಿಷರಿಗೆ ವಿರುದ್ಧ ಹೋರಾಡಿ ಬೃಹತ್ ಜಯ ಸಾಧಿಸಿದರು. ಇದು ಟಿಪ್ಪು ಸುಲ್ತಾನ್ ತಮ್ಮ ತಂದೆಯ ಸಾವಿನ ಬಳಿಕ ನೇತೃತ್ವ ವಹಿಸಿ ಬ್ರಿಟಿಷರನ್ನು ಸೋಲಿಸಿದ ಯುದ್ಧ. ಟಿಪ್ಪು ಬ್ರಿಟಿಷರನ್ನು ಸೋಲಿಸಿ ಮಂಗಳೂರು ಒಪ್ಪಂದಕ್ಕೆ ದಾರಿ ಮಾಡಿಕೊಟ್ಟರು. ಬ್ರಿಟಿಷರ ಜೊತೆ ನಿಜಾಮ ಮತ್ತು ಮರಾಠರು ಸೇರಿಕೊಂಡು ಮೈಸೂರಿನ ಮೇಲೆ ದಾಳಿ ನಡೆಸಿದರು. ಯುದ್ಧದ ಕೊನೆಗೆ ಟಿಪ್ಪು ಬ್ರಿಟಿಷರಿಗೆ ಭೂಮಿಯ ಒಂದು ಭಾಗವನ್ನು ಒಪ್ಪಿಸಬೇಕಾಯಿತು. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.